ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ನೋಡಿದ್ರೆ ಯಾರೂ ಕಾಣ್ತಿಲ್ಲ. ಇದೆಲ್ಲ ನಿಜನಾ ಅಥವಾ ನನ್ನ ಭ್ರಮೆನಾ? ಅಯ್ಯೋ, ಇಲ್ಲಿ ಒಂದು ಆಟೋನೂ ಕಾಣಿಸ್ತಾ ಇಲ್ವಲ್ಲ, ಏನು ಮಾಡೋದು? ಅಯ್ಯೋ, ಒಂದು ಆಟೋ ಕೂಡ ಬುಕ್ ಆಗ್ತಾಯಿಲ್ಲ. ಆ ಆಟೋದವ್ರು ಬೇರೆ ಇಲ್ಲಿ ಜನ ಸರಿ ಇಲ್ಲ ಅಂದಿದ್ರು. ಈಗ ನೋಡಿದ್ರೆ ಯಾರೋ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನಿಸ್ತಿದೆ. ನಾನು ಬರಬೇಕಾದ್ರೆ ಜೊತೆ ಕೃಷ್ಣನೂ ಕರ್ಕೊಂಡು ಬರಬೇಕಿತ್ತು. ಇಲ್ಲ, ಇದನ್ನೆಲ್ಲ ನಾನೇ ಸಾಲ್ವ್ ಮಾಡಬೇಕು. ವಂಶಿ, ಸ್ವಲ್ಪ ಧೈರ್ಯ ತಗೋ, ಹೆದರ್ಕೋಬೇಡ, ನಿಂಗೇನೂ ಆಗಲ್ಲ. ನಾನು ಅನ್ಕೊಂಡಿದ್ದು ನಿಜಾನೇ, ಯಾರು ನನ್ನ ಫಾಲೋ ಮಾಡ್ತಿದ್ದಾರೆ. ಒಂದು ವೇಳೆ ಇವರೇ ನೆನ್ನೆ ನಮ್ಮ ಕಾರ್ ಬ್ರೇಕ್ ವೈರ್ ಕಟ್ ಮಾಡಿರ್ಬೋದಾ? ಇಂಥವ್ರು ಯಾವುದಕ್ಕೂ ಕೂಡ ಅಂಜಲ್ಲ. ಮೊದಲು ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಯಾರು ನೀವೆಲ್ಲ? ಏನ್ ಬೇಕು ನಿಮ್ಗೆ? ನನ್ನಿಂದ ಯಾಕೆ ಬಿದ್ದಿದ್ದೀರಾ? ದೂರ ಹೋದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಇಲ್ಲಾಂದ್ರೆ ಪೊಲೀಸಿಗೆ ಫೋನ್ ಮಾಡ್ಬಿಡ್ತೀನಿ. ಪೊಲೀಸರು ಕಾಣಿಸ್ತಾರಂತೆ ನೋಡು.
ಬಂಗಾರದ ರೇಟ್ ಜಾಸ್ತಿ ಆಗಿದೆ, ಬರೀ ಚಿನ್ನ ತಗೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬೆಲೆನೇ ಕಟ್ಟಕ್ಕಾಗದೆ ಇರೋ ಚಿನ್ನದಂತ ಹುಡುಗಿನ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಕ್ಕಾಗುತ್ತಾ? ಬಿಡಿ, ಪ್ಲೀಸ್ ಬಿಡಿ ನನ್ನ. ಯಾರು ನೀವೆಲ್ಲ? ನನ್ನ ಹಿಂದೆ ಯಾಕೆ ಬಂದಿದ್ದೀರಾ? ಪ್ಲೀಸ್ ಬಿಡಿ ನನ್ನ, ಕಾಪಾಡಿ. ಪ್ಲೀಸ್ ಬಿಡಿ, ಬಿಡಿ. ಹಿಡೀರೋ ಅವಳನ್ನ. ಏಯ್ ಮಾಯಾ, ಯಾವಾಗ್ಲೂ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿರ್ತೀಯಲ್ಲ, ಏನಾಗಿದೆ ನಿನ್ಗೆ? ಹೋಗ್ಲಿ, ಬಾಯಲ್ಲಿ ಕೂತ್ಕೋ, ಒಂದ್ ಕತೆ ಹೇಳ ನಿಂಗೆ. ಅಮ್ಮ, ಏನಾಗಿದೆ ನಿನ್ಗೆ? ಕತೆ ಕೇಳೋ ವಯಸ್ಸಾ ನಂದು? ಅಲ್ಲ, ನಾವಿರೋ ಸಿಚುವೇಶನ್ ಅಲ್ಲಿ ನಿನ್ ಕತೆ ಹೇಳಲೇಬೇಕಾ? ನಾನೇ ಟೆನ್ಷನ್ ಮಾಡ್ಕೊಂಡ್ ಸಾಯ್ತಿದ್ದೀನಿ, ನೀನ್ ಒಳ್ಳೆ. ಕತೆ ಹೇಳಕ್ಕೆ ಕೇಳಕ್ಕೆ ವಯಸ್ಸೇನೆ ಬಂತು? ಯಾವ ವಯಸ್ಸಲ್ಲಾದ್ರೂ ಕತೆ ಹೇಳ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಕತೆ ಹೇಳ್ಬೋದು. ಹೇಳ. ಸರಿ, ಅದೇನ್ ಕತೆನೋ ಹೇಳು. ಒಂದು ದೊಡ್ಡ ಕಾಡು. ಆ ಕಾಡಿನ ತುಂಬಾ ಹಸುಗಳು. ಅವೆಲ್ಲ ತುಂಬಾ ಖುಷಿ ಖುಷಿಯಾಗಿ ಸಂತೋಷವಾಗಿದ್ದಾವೆ. ಆ ಟೈಮಲ್ಲಿ ಅಲ್ಲಿಗೆ ತುಂಬಾ ವರ್ಷದ ಮೇಲೆ ಒಂದು ಹುಲಿ ಬರುತ್ತೆ. ಆಯಮ್ಮ, ನಿನ್ ಕತೆ ಹೇಳಕ್ ಸ್ಟಾರ್ಟ್ ಮಾಡ್ದಾಗ ಕಾಂತಾರನೋ KGF ರೇಂಜಿಗ್ ಸ್ಟೋರಿ ಹೇಳ್ತೀಯ ಅನ್ಕೊಂಡ್ರೆ ನೀನೇನಮ್ಮ ಪುಣ್ಯ ಕೋಟಿ ಕತೆ ಹೇಳ್ತಿದ್ಯಾ? ನಾನ್ ಚಿಕ್ಕ ವಯಸ್ಸಿಂದನೂ ಎಷ್ಟೆಲ್ಲ ಇದನ್ ಕೇಳಿದ್ದೀನಿ. ಅದಕ್ಕೆ ನಿನ್ನ ದಡ್ಡಿ ಅಂತ ಹೇಳೋದು.